ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ರಿಟಿಸೈಸ್ ಮಾಡ್ತಲ್ಲ ಆರ್ ಸಿ ಬಿಗೆ ನಾನು ಆಸ್ ಅ ಫ್ಯಾನ್ ಅಂತಾನೆ ಹೇಳ್ತೀನಿ. ಓಕೇಶ್ ಪರ್ಫಾರ್ಮೆನ್ಸ್ ಇತ್ತು. ಸ್ಟಾರ್ಟ್ ಸೂಪರ್ ಆಗಿತ್ತು ಸಾಲ್ಟ್ ಇಂದ 52 in 2 overs ವಂಡರ್ಫುಲ್ ಸ್ಟಾರ್ಟ್. ಆಮೇಲೆ ಸಡನ್ ಆಗಿ ಕೊಲ್ಯಾಪ್ಸ್ ಆದ್ರು. ಇಟ್ಸ್ ಅದು ಪಿಚ್ ವಾಸ್ ವಂಡರ್ಫುಲ್ ಫಾರ್ ಸ್ಲೋ ಓವರ್ಸ್, ಸ್ಲೋ ಬೌಲರ್ಸ್ಗೆ ಹಾಗೆ ಸ್ಪಿನ್ನರ್ಸ್ಗೆ. ಸ್ಲೋ ಇತ್ತು ವಿಕೆಟ್, ಇಟ್ ವಾಸ್ ಗುಡ್. ಕೆ ಎಲ್ ರಾಹುಲ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಫ್ರಮ್ starting in the end. When he came on, Ansela is playing on a slow wicket anta. He took the game totally away from RCB. Control allittu. One over Josh Hazelwood inda he took the game away from RCB. ಆಮೇಲೆ one more thing ಹೇಳಬೇಕು ಅಂದ್ರೆ, ಈ ವರ್ಷ there is a good thing that BCCI has done is ಅವ್ರು ಯಾರಿಗೂ ಹೋಮ್ ಅಡ್ವಾಂಟೇಜ್ ಕೊಟ್ಟಿಲ್ಲ. ಎಲ್ಲ ನ್ಯೂಟ್ರಲ್ ಕ್ಯೂರೇಟರ್ಸ್ ಇದ್ದಾರೆ, ಪಿಚ್ ಕ್ಯೂರೇಟರ್ಸ್ ಎಲ್ಲ BCCI ಆಫೀಷಿಯಲ್ಸೇ ಇರೋದು. ಅದಕ್ಕೆ ನೀವು ನೋಡ್ತಾ ಇದ್ದೀರಾ, ದಿರ್ ಇಸ್ ಅ ವಂಡರ್ಫುಲ್ ಚಾಲೆಂಜ್ ಟುವರ್ಡ್ಸ್ ಬ್ಯಾಟ್ ಅಂಡ್ ಬಾಲ್. 171 ಮುಂಚೆ ನೋಡ್ತಿದ್ವಿ ನಾವು IPL 2010-11 8 ಅಲ್ಲಿ 11-12 ಆ ಸೀಸನ್ ತರ ಇವಾಗ ಮತ್ತೊಂದ್ಸರಿ ಬಂದಿದೆ. ಲಾಸ್ಟ್ ಇಯರ್ ತರ 200 240 260 280 ಎಲ್ಲ ಸ್ಕೋರ್ ಮಾಡ್ತಿಲ್ಲ. ಫಸ್ಟ್ ಮ್ಯಾಚ್ ಮಾತ್ರ ಅಷ್ಟಕ್ಕೆ ಸನ್ರೈಸರ್ಸ್ ಅವ್ರು ಮಾಡಿದ್ರು. ಬಟ್ ನೆವರ್ದಲೆಸ್ ಎಲ್ಲರೂ ಹೋಮ್ ಟೀಮ್ ಅವ್ರು ಸೋಲ್ತಾ ಇದಾರೆ. ಯಾರಿಗೂ ಅಡ್ವಾಂಟೇಜ್ ಇಲ್ಲ ಇದು. ದಿಸ್ ಇಸ್ ಇವನ್ ಸನ್ರೈಸರ್ಸ್ ಅವ್ರು ಸೋತ್ರು 3, CSK ಅವ್ರು 2 ಸೋತ್ರು, RCB ಅವ್ರು 2 ಸೋತ್ರು, ಮುಂಬೈ ಅವ್ರು 1 ಸೋತ್ರು RCB ಮೇಲೆ, KKR ಸೋತ್ರು ಬೀಂಗ್ ಡಿಫೆಂಡಿಂಗ್ ಚಾಂಪಿಯನ್ಸ್. ಸೊ ಯಾರಿಗೂ ಹೋಮ್ ಅಡ್ವಾಂಟೇಜ್ ಇಲ್ಲ ಈ ವರ್ಷ. ದಟ್ ಇಸ್ ಅ ಗ್ರೇಟ್ ಥಿಂಗ್, ಆಕ್ಚುಲಿ ಗ್ರೇಟ್ ಥಿಂಗ್ ಅದು. ಆಮೇಲೆ ಒನ್ ಮೋರ್ ಥಿಂಗ್, ರಜತ್ ಪಟಿದಾರ್ ಸ್ಪ್ಲೆಂಡೆಡ್ ಕ್ಯಾಪ್ಟನ್ಸಿ. ಬೌಲಿಂಗ್ ಚೇಂಜಸ್ ಆಗ್ಲಿ, ಈವನ್ ಫೀಲ್ಡರ್ಸ್ ಬ್ಯಾಕ್ ಕೂಡ ಚೆನ್ನಾಗಿ ಮಾಡ್ತಾರೆ. RCB ಒಳ್ಳೆ ಯೂನಿಟ್ ಇದೆ ಈ ವರ್ಷ. RCB ನಾಟ್ ಡಿಪೆಂಡೆಂಟ್ ಆನ್ 4 ಪ್ಲೇಯರ್ಸ್ ಲೈಕ್ ಲಾಸ್ಟ್ ಇಯರ್. ಫಾಫ್ ಇದ್ರು, ವಿರಾಟ್, ಸಿರಾಜ್, ಮ್ಯಾಕ್ಸ್ವೆಲ್. ಈ ವರ್ಷ 8 ವರೆಗೂ ಬ್ಯಾಟಿಂಗ್ ಇದೆ, ಟಾಪ್ ಕ್ಲಾಸ್ ಬೌಲಿಂಗು, ಒಳ್ಳೆ ಸ್ವಿಂಗ್. ಸ್ಟಾರ್ಟಿಂಗ್ ನಲ್ಲಿ ಭುವಿ, ಹೇಸಲ್ವುಡ್, ಯಶ್ ದಯಾಲ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಇನ್ನೊಂದು ರೂಲ್ ಚೆನ್ನಾಗಿದೆ, ಡ್ಯೂ ಮಳೆ ಬೇರೆ ಬರ್ತಾ ಇತ್ತು. ವೆಟ್ ಬಾಲ್ ಇದ್ರೆ ಚೇಂಜ್ ಮಾಡಬಹುದಾಗಿತ್ತು ಬಾಲ್. ಯು ಕುಡ್ ಹ್ಯಾವ್ ಗಾಟನ್ KL ರಾಹುಲ್ಸ್ ವಿಕೆಟ್. ಬಾಲ್ ಚೇಂಜ್ ಮಾಡಬಹುದು, ಅದು ರೂಲ್ ಒಂದಿದೆ. ಬಾಲ್ ಚೇಂಜ್ ಮಾಡಬಹುದು ಇಫ್ ದೇರ್ ಇಸ್ ಅ ಡ್ಯೂ ಆರ್ ಮಳೆ ಬಂದ್ರೆ. ಸೊ ಅದನ್ನ ಲಾಸ್ಟ್ ಮ್ಯಾಚ್ ಯೂಟಿಲೈಸ್ ಮಾಡ್ಕೊಂಡ್ರು ಹಾರ್ದಿಕ್ ಪಾಂಡ್ಯ ಅಗೇನ್ಸ್ಟ್. ಬಟ್ ಈ ಮ್ಯಾಚ್ ಮಾಡ್ಕೊಂಡಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಇಫ್ ಯು ವಾಂಟ್ ಟು ಕ್ವಾಲಿಫೈ ಫಾರ್ ದಿ ಪ್ಲೇ ಆಫ್ಸ್ ಅಂಡ್ ವಿನ್ ದ ಟ್ರೋಫಿ, ಆಕ್ಚುಲಿ ಹೋಮ್ ಅಲ್ಲಿ ಗೆಲ್ಬೇಕು. ನೆಕ್ಸ್ಟ್ 5 ಮ್ಯಾಚಸ್ ಮಿನಿಮಮ್ 14 ಪಾಯಿಂಟ್ಸ್ ಸಿಗುತ್ತೆ ಹಿಯರ್. 14 ಪಾಯಿಂಟ್ಸ್ ಯು ಗೆಟ್. ಇಲ್ಲೇ ನಿಮಗೆ ಚಿನ್ನಸ್ವಾಮಿಯಲ್ಲಿ 14 ಪಾಯಿಂಟ್ಸ್ ಇಫ್ ಯು ಆರ್ ಗೆಟಿಂಗ್. If you are not getting those 14 points, then what is the use of playing? What is the use of getting the fans here? On top of it, expensive tickets. ಪಾಪ ಫ್ಯಾನ್ಸ್ ಎಲ್ಲ ಅವರು. ನಾನು 2018 ಬರ್ತೀನಿ, ನನಗೆ ಎಲ್ಲ ಗೊತ್ತಿದೆ. ಐ ಹ್ಯಾವ್ ಸೀನ್ ಸೋ ಮೆನಿ ಮ್ಯಾಚಸ್. ನನಗೆ ರೂಢಿ ಆಗ್ಬಿಡಿದೆ RCB ಸೋಲೋದು ಗೆಲ್ಲೋದು. ಐ ಹ್ಯಾವ್ ಸೀನ್ ಎವ್ರಿಥಿಂಗ್. 2017 3 ಮ್ಯಾಚ್ ಗೆದ್ದಿದ್ರು, ಲಾಸ್ಟ್ ಪೊಸಿಷನ್ ಅಲ್ಲಿ ಇದ್ರು. 2019 ಲಾಸ್ಟ್ ಪೊಸಿಷನ್ ಅಲ್ಲಿ ಇದ್ರು. ಐ ಹ್ಯಾವ್ ಸೀನ್ ಇಟ್ ಆಲ್ ಬ್ರೋ. ನಾನು 2 ಮ್ಯಾಚ್ ಬಾಲ್ ಬಾಯ್ ಕೂಡ ಆಗಿದೆ. ಐ ಹ್ಯಾವ್ ಬೀನ್ ಅಸೋಸಿಯೇಟೆಡ್ ವಿತ್ ಚಿನ್ನಸ್ವಾಮಿ ಆಲ್ಸೋ. ಐ ಹ್ಯಾವ್ ಸೀನ್. ನಾನು ಮುಂಚೆ 2005 ಇಂದ ಇಂಡಿಯಾ ಆಗ್ಲಿ ಚಿನ್ನಸ್ವಾಮಿ ಆಗಿ ಬರ್ತಾನೆ ಇದ್ದೀನಿ. ಐ ನೋ ಇನ್ನೇ ಅಬೌಟ್ ಚಿನ್ನಸ್ವಾಮಿ ಗ್ರೌಂಡ್. ಎಲ್ಲಾರು ಅಂತಾರೆ ಸ್ಮಾಲ್ ಗ್ರೌಂಡ್. ಹೊಡ್ದ್ ನೋಡ್ರಿ, ಸ್ಮಾಲ್ ಗ್ರೌಂಡ್ ತೋರ್ಸ್ರಿ, ಓಡಿರಿ. 70 ಮೀಟರ್ಸ್ ಇದೆ ಮುಂದೆ, ಸ್ಟ್ರೈಟ್ ಗ್ರೌಂಡ್ 70 ಇದೆ, ಸೈಡ್ 60 50 ಇದೆ, ಹಿಂದೆ 50 ಇದೆ. ಓಡ್ ತೋರ್ಸ್ರಿ. ಸೊ ವಂಡರ್ಫುಲ್ ಗೇಮ್. ಇಫ್ ಅದಕ್ಕೆ ಎಲ್ಲಾರು ಹೇಳ್ತಾರೆ ಈ ಸಲ ಕಪ್ ನಮ್ದೇ ಈ ಸಲ. ಪ್ಲೀಸ್ ಅದು ಸ್ಟಾಪ್ ಮಾಡಿ ದಯವಿಟ್ಟು. ದಟ್ ಈಸ್ ಒನ್ ಆಫ್ ದ ವರ್ಸ್ಟ್ ಸ್ಲೋಗನ್ಸ್ ಎವರ್. ಬೀಂಗ್ ಅನ್ RCB, ನಾನು RCB ಫ್ಯಾನೇ. ನಾನು ಬಟ್ MS ಧೋನಿ. ಬಟ್ ನಾನು RCB ಫ್ಯಾನ್. ಅದು ಸ್ಟಾರ್ಟ್ ಆಗಿದೆ 2018 ಅಲ್ಲಿ. ಅದು ನಮ್ ಕರ್ನಾಟಕ ಪ್ಲೇಯರ್ಸ್ ಪಂಜಾಬ್ ಅಲ್ಲಿ ಇದ್ರು, KL ರಾಹುಲ್ ಎಲ್ಲ. ಅವರು ಸೋತ್ರು. ರಾಬಿನ್ ತಪ್ಪಾನು ಅಂದ್ರು, ಅದು KKR ಇದ್ರು 2018 ಅವರು ಸೋತ್ರು. RCB ಅಂತೂ ಹೇಳಕ್ಕೆ ಹೋಗ್ಬೇಡ್ರಿ. ಅದು ಆ ಸ್ಲೋಗನ್ ಹೆಂಗಾಗಿದೆ ಅಂದ್ರೆ, ದಟ್ ಇಸ್ ಇವಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ತಗೊಂಡ್ರೆ ಬಾಂಗ್ಲಾದೇಶ್ ಅವ್ರು ಹೆಂಗ್ ಮಾಡ್ತಾರೆ, ಬಾಂಗ್ಲಾದೇಶ್ ಹೆಂಗ್ ಟ್ರೋಲ್ ಮಾಡ್ತೀವಿ ನಾವು ಬೀಯಿಂಗ್ ಎನ್ ಇಂಡಿಯನ್ಸ್. ಅವರು ಧೋನಿ ತಲೆ ಕಟ್ ಮಾಡ್ಬಿಟ್ಟು ಹಿಂಗ್ ಹಿಡ್ಕೊಂಡು ತಸ್ಕಿರ್ ಅಹಮದ್ ಹಿಂಗ್ ಹಿಡ್ಕೊಳ್ಳೋದು. ದಟ್ ಈಸ್ ಲಿಟ್ರಲಿ ದಿಸ್ ಇನ್ಸ್ಟಾಗ್ರಾಮ್ ಫಾಲೋವರ್ ಇಂದ ನಿಮಗೆ ಟ್ರೋಫಿ ಗೆಲ್ಲಲ್ಲ ಸರ್. ನಿಮಗೆ 100 ಮಿಲಿಯನ್ ಬರ್ಲಿ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ, ನೀವು ಟಾಪ್ 1 ಅಲ್ಲಿ ಇರ್ಲಿ, ಫ್ಲೆಕ್ಸ್ ಮಾಡಬೇಡ್ರಿ. ದಟ್ ಈಸ್ ವೇಸ್ಟ್ ಆಫ್ ಟೈಮ್. ಇಫ್ ಯು ವಾಂಟ್ ವಿನ್ ಇಟ್ ಹಿಯರ್ ಬ್ರೋ. ದಿಸ್ ಇಸ್ ಯೋರ್ ಹೋಮ್ ಗ್ರೌಂಡ್.
ಟೀಮ್ನು ನೀವು ಆಕ್ಷನ್ ಅಲ್ಲಿ ಇಫ್ ಯು ಬೈ ಸೆವೆನ್ ಬೇಡ 4 ಕನ್ನಡಿಗಾದ್ರೂ ಸಾಕು. ಮಹಾರಾಜ ಟ್ರೋಫಿ ಏನಕ್ಕೆ ನಡೆಸ್ತಾರೆ ಅಂತ ನಾವು ನೋಡ್ಬೇಕು. ಈಗ ನೀವು ಡೆಲ್ಲಿ ಪ್ರೀಮಿಯರ್ ಲೀಗ್ ನಡೀತದೆ, ಆಶುತೋಷ್, ನೀವು ಮೊನ್ನೆ ಅವನು ಪ್ರಿಯಾಂಶ್ ಆರ್ಯ, ಅವನು ದಿವ್ಯೇಶ್, ಅವರೆಲ್ಲ ದೇರ್ ಆಲ್ ಶೈನಿಂಗ್. ಬೇರೆ ಟೀಮ್ಸ್ ಇದ್ರು ಮಹಾರಾಜ ಟ್ರೋಫಿಯಲ್ಲಿ ಸ್ಮರಣ ಅಂತ ಇದ್ದಾನೆ, ಮನೋಜ್ ಬಾಂಡಿಗೆ ಎಲ್ಲ ದೇರ್ ಆಲ್ ಸೂಪರ್ ಸ್ಟಾರ್ಸ್ ಇಯರ್. ದೇವದತ್ ಪಡಿಕಲ್ ಅವ್ರನ್ನ ಆಡಿಸ್ರಿ. ಮನೋಜ್ ಬಾಂಡಿಗೆ ವೈ ಹ್ಯಾವ್ ಯು ಕೆಪ್ಟ್? ಓಕೆ, ಇಂಪ್ಯಾಕ್ಟ್ ಪ್ಲೇಯರ್, ಓಕೆ ಫೈನ್. ಸುಯರ್ಸ್ ಔಟ್ಸ್ಟ್ಯಾಂಡಿಂಗ್ ಬೌಲಿಂಗ್ ಇವತ್ತು. ಆ ವೆಟ್ ಬಾಲ್ ಅಲ್ಲಿ ಮಳೆ ಬರ್ತಾ ಇತ್ತು, ಆ ವೆಟ್ ಔಟ್ಸ್ಟ್ಯಾಂಡಿಂಗ್ ಬೌಲಿಂಗ್ ಸುಯೇಶ್. ಇನ್ಸ್ಟೆಡ್ ಆಫ್ ದೇವದತ್ ಪಡಿಕಲ್ ಒನ್ ಟ್ರೈ. ಓಕೆ, ಇನ್ನು 5 ಮ್ಯಾಚಸ್ ಆಗಿದೆ, ಇನ್ನು 9 ಮ್ಯಾಚಲ್ಲಿ 1 ಚಾನ್ಸ್ ಕೊಡ್ರಿ ಮನೋಜ್ ಬಾಂಡಿಗೆ, ಕೊಡ್ರಿ. ಈಸ್ ವಂಡರ್. ಐ ಸೀನ್ ಹಿಮ್ ಮಹಾರಾಜ ಟ್ರೋಫಿಯಲ್ಲಿ ಮೈಸೂರು ಟೀಮ್ ಆಡ್ತಾರೆ. ಈಸ್ ಅ ಗುಡ್ ಫಿನಿಶರ್. ಅವ್ರಿಗೆ ಕೊಡ್ರಿ ಚಾನ್ಸ್. IPL, let him shine in the IPL. We have all seen him. ಸೊ ಅದಕ್ಕೆ RCB ಹೋಪ್ಫುಲಿ ಚೆನ್ನಾಗಿ ಮುಂದಿಂದು ಅವೇ ರಾಜಸ್ಥಾನ್ ಮೇಲೆ ಅವೇ ಮ್ಯಾಚಸ್ ಗೆಲ್ತಾ ಇದಾರೆ. ಇಲ್ಲಿ ಗೆಲ್ಲದ್ ಬಿಟ್ಟು ಅಲ್ಲಿ ಗೆಲ್ತಾ ಇದಾರೆ ಆಚೆ ಹೋಗ್ಬಿಟ್ಟೆ. ಸೊ ಹೋಪ್ಫುಲಿ ಪ್ಲೇ ಆಫ್ಸ್ ಕ್ವಾಲಿಫೈ ಆಗ್ತಾರೆ, ನೋ ಡೌಟ್ ಇನ್ ದಟ್. ಪ್ಲೇ ಆಫ್ಸ್ ಅಂತೂ ಕ್ವಾಲಿಫೈ ಆಗ್ತಾರೆ. 3-4 ಆದ್ರೆ ಎಲಿಮಿನೇಟರ್ ಅಲ್ಲಿ ಔಟ್ ಆಗ್ತಾರೆ. 100 ಅದಂತೂ ಬರ್ದುಕೊಳ್ಳಿ ನೀವು. 3-4 ಅಲ್ಲಿ ಫಿನಿಶ್ ಮಾಡಿದ್ರೆ ಎಲಿಮಿನೇಟರ್ ಅಲ್ಲಿ ಔಟ್ ಆಗ್ತಾರೆ. ಕ್ವಾಲಿಫೈ 1-2 ಅಲ್ಲಿ ಫಿನಿಶ್ ಮಾಡಿದ್ರೆ ದೇರ್ ಇಸ್ 1 ಚಾನ್ಸ್. ಸೊ ಟ್ರೋಫಿ ಗೆಲ್ಬೇಕು ಅಂದ್ರೆ ಯು ಹ್ಯಾವ್ ಟು ವಿನ್, ಯು ಹ್ಯಾವ್ ಟು ಕಮ್ ಫಸ್ಟ್ ಆರ್ ಸೆಕೆಂಡ್. 3-4 ಬಂದ್ರು ಎಲಿಮಿನೇಟರ್ ಅಲ್ಲೇ, ಇಲ್ಲಾಂದ್ರೆ ಕ್ವಾಲಿಫೈ ಟು ಮ್ಯಾಕ್ಸಿಮಮ್. ಫೈನಲ್ ಅಂತೂ ಜಾಸ್ತಿ ಇಲ್ಲ 3-4 ಬಂದ್ರೆ. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಫಾರ್ RCB ಟೀಮ್ ಅಂಡ್ ಟ್ರಸ್ಟ್ ಆಲ್ ದ ಟೀಮ್ಸ್. ಬಿಗ್ ಬಾಸ್ ಅಲ್ಲಿ ಮೇನ್ ಆಂಕರ್ ಮೇಲೆ ಡಿಪೆಂಡ್ ಆಗಿರ್ತಲ್ಲ. ಯಾವ್ದ್ರಲ್ಲಿ? ಬಿಗ್ ಬಾಸ್ ಲೀಗ್. ಬಿಗ್ ಬಾಸ್ ಅಲ್ಲ, ಶೋ ಇದೆಯಲ್ಲ ಈಗ, ತಮಿಳ್ ಹಿಂದಿ ಆಗ್ಲಿ, ಇದು ತೆಲುಗು ಆಗ್ಲಿಲ್ಲ, ಆಂಕರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗೆ ಈ IPL ಟೀಮಿಗೆ ಈ ಕ್ರೇಜ್ ಹುಟ್ಟಾಕ್ಲಿಕ್ಕೆ RCB ಗೆಲ್ಲಿಸ್ತಾ ಇಲ್ಲ ಅಂತ ಹೇಳಿ ಒಂದು ರೂಮರ್ಸ್ ಇದೆ ಈಗ. ಯಾಕೆಂದ್ರೆ RCB ಗೆಲ್ಸ್ಬಿಟ್ರೆ ಆಯ್ತು, ನಮ್ದೇ ಎಲ್ಲ ಮುಗಿದ್ಬಿಡ್ತು, ಹೋಗ್ಬಿಡ್ತೀವಿ ಅಂತ. ಆತರ ಏನಾದ್ರು BCCI ಪ್ಲಾನಿಂಗ್ ಇದೆಯಾ? ಒಪಿನಿಯನ್ ಅಲ್ಲ ಸರ್. ಇಲ್ಲ I'll tell you one thing. This is all baseless ಆಯ್ತಾ. ಇದು ಬಿಗ್ ಬಾಸ್ ಅಲ್ಲಿ ಲೂಸ್ ಟಾಕ್ಸ್. ಮುಂಚೆ ಅವ್ರು ಏನಿಗೆ ನಾವ್ ಹೇಳಲ್ಲ. ಸೀದಾ ವಿಲ್ ಟೇಕ್ ಡೈರೆಕ್ಟ್ ಎಕ್ಸಾಂಪಲ್ ಆಫ್ KKR, CSK, MI. ಡೈರೆಕ್ಟ್ ಎಕ್ಸಾಂಪಲ್ ತಗೊಳ್ತೇನೆ. ಯಾಕೆ ಅವರು 5 ಟ್ರೋಫಿ 3 ಟ್ರೋಫಿ ದೇ ಹ್ಯಾವ್ ಅ ಟೀಮ್ ಸರ್. ಆ ಟೀಮ್ ನೋಡಿ, ಮುಂಬೈ ಗೆದ್ದಿದ್ದು 2019-20 ಅಲ್ಲಿ, 13 ಅಲ್ಲಿ, 15 ಅಲ್ಲಿ, 17 ಅಲ್ಲಿ. ಟೀಮ್ ನೋಡಿದ್ರ ಸರ್ ನೀವು? ಜಸ್ಪ್ರೀತ್ ಬುಮ್ರಾ ಇಲ್ಲೇ ಡೆಬ್ಯೂ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಂ. ನಾನು ಹೋಗಿದ್ದೆ ಮ್ಯಾಚ್. ವಿರಾಟ್ ಕೊಹ್ಲಿ ಫಸ್ಟ್ ವಿಕೆಟ್ ಅವ್ರದ್ದು. ನಾನು ಆ ಮ್ಯಾಚ್ ನೋಡಿದೆ ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಇದೇ P3 ಸ್ಟ್ಯಾಂಡ್ ಅಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ದೇವರ್ ಬುಮ್ರಾ ಫಸ್ಟ್. ಎಲ್ಲಿಂದ ಹುಡುಕ್ತಾರೋ ಆ ಸ್ಕೌಟಿಂಗ್ ಟೀಮ್ ಅಂತಾರಲ್ಲ, ಬುಮ್ರಾ ಆಗ್ಲಿ, ಹಾರ್ದಿಕ್ ಪಾಂಡ್ಯ ಆಗ್ಲಿ, ಕೃಣಾಲು ಅವ್ರದಿಂದಾನೇ ಇದು. ಮತ್ತೆ ಇವಾಗ ತಿಲಕ್ ವರ್ಮಾ, ಅವನು ಯಾರವನು ವಿಘ್ನೇಶ್ ಪುತ್ತೂರು, ವಂಡರ್ಫುಲ್ ಸ್ಕೌಟಿಂಗ್ ಟೀಮ್. CSKನೂ ಅಷ್ಟೇ. ಧೋನಿ 2018 ಅಲ್ಲಿ ಎಲ್ಲಾರು ಹೇಳ್ತಾರೆ 16-17 CSK ಇದ್ದಿಲ್ಲ, ಟ್ರೋಲ್ ಮಾಡ್ತಾರೆ ನಮ್ಮ RCB ಅವರು. ಐ ಫೀಲ್ ವೆರಿ ಬ್ಯಾಡ್ ಸರ್. ನಾನು RCB ಅವನೇ. 16-17 ನಾನು CSK ಮುಂಚೆ ಹೇಟ್ ಮಾಡಿದ್ದೇನೆ. 16-17 ಅಲ್ಲಿ ಇಲ್ಲ. 16-17 ಅಲ್ಲಿ ನೀವೇನಪ್ಪ ಮಾಡಿದ್ರಿ RCB ಅವರೇ? 16 ಫೈನಲ್ ಮನೆಯಲ್ಲಿ ಸೋತ್ರಿ ನೀವು. ಇಡೀ ಮ್ಯಾಚ್ ಕಂಟ್ರೋಲ್ ಒಂದ್ ಮನುಷ್ಯ ಹೊಡೆದ ಬೆನ್ ಕಟ್ಟಿಂಗ್ 117 meters ಇಲ್ಲೇ ಹೊಡೆದ ಶೇನ್ ವಾಟ್ಸನ್ಗೆ. 17 ಸೀಸನ್ ಅಂತೂ ಲಾಸ್ಟ್ 3 ಮ್ಯಾಚ್ ಗೆದ್ದಿದ್ದು 17 ಸೀಸನ್. ಅವರು 18 ಸೀಸನ್ ಅಲ್ಲಿ ಕಮ್ ಬ್ಯಾಕ್ ಮಾಡಿ ಸೀದಾ ಟ್ರೋಫಿ ಹೊಡಿತಾರೆ ವಿತ್ ಟೀಮ್. ಎಂತ ಟೀಮ್ ಅದು CSK. ಧೋನಿ ಆಗ್ಲಿ, 2018 ಸೀಸನ್ ದೀಪಕ್ ಚಹರ್, ಧೋನಿ, ರೈಡು ಅಂತ ಫಾರ್ಮ್ ಅಲ್ಲಿ. ಆಮೇಲೆ ಮೇನ್ ಅವರು ಹೋಮಲ್ಲಿ ಗೆಲ್ತಾರೆ ಸರ್. ಹೋಮಲ್ಲಿ ಗೆಲ್ತಾರೆ. ಮೇನ್ ಥಿಂಗ್, ಇಫ್ ಯು ವಿನ್ ಅಟ್ ಹೋಮ್, ಯು ಎಲ್ಲ ಕಾಮೆಂಟೇಟರ್ಸ್ ಆಗ್ಲಿ, ಎಕ್ಸ್ಪರ್ಟ್ಸ್ ಆಗ್ಲಿ, ದೇ ವಿಲ್ ಆಲ್ ಟೆಲ್ ಇಫ್ ಯು ವಿನ್ ಅಟ್ ಹೋಮ್ ಯು ಆರ್ ವಿನ್ನರ್ಸ್. 46% ಇದೆ ರೇಷಿಯೋ RCB ಇದು ಹೋಮ್ ಅಲ್ಲಿ. ನೀವೇ ಹೇಳಿ, ಇಸ್ ದಟ್? ಅದು ಬರ್ತಿಲ್ಲ. ಅದು 46 ಅಂದ್ರೆ ಹೇಗಿದೆ? 46 ದಟ್ ಇಸ್ ನಾಟ್ ಟೀಮ್ ಇಂಡಿಯಾ ಇಲ್ಲ ಸರ್ ಆತರ. ಹೋಮ್ ಅಡ್ವಾಂಟೇಜ್, ಹೋಮ್ ಮೇನ್ ಯು ಗೆಟ್ 14 ಪಾಯಿಂಟ್ಸ್ ಸಿಗುತ್ತೆ ಸರ್ ನಿಮ್ಗೆ. ಇಲ್ಲೇ 14 ಪಾಯಿಂಟ್ಸ್ ಇದೆ, ಇಲ್ಲೇ ತಗೊಂಡಿಲ್ಲ ಅಂದ್ರೆ ವಾಟ್ ಇಸ್ ದ ಯೂಸ್? ದಟ್ ಇಸ್ ನಾಟ್. ಆಮೇಲೆ KKR ಅಷ್ಟೇ, ಲಾಸ್ಟ್ ಇಯರ್ ಗಂಭೀರ್ ಎಂತ ಹರ್ಷಿತ್ ರಾಣಾ ಅವರೆಲ್ಲ ಕರ್ಸ್ಕೊಂಡು ಇವಾಗ ದೇ ಮೇಡ್ ದೆಮ್ ಸ್ಟಾರ್.
ಹರ್ಷಿತ್ ರಾಣಾ ಟೀಮ್ ಇಂಡಿಯಾಗೆ ಇವಾಗ ಎಲ್ಲ ಆಲ್ ಫಾರ್ಮೆಟ್ ಪ್ಲೇಯರ್ ಇವಾಗ ಟೀಮ್ ಇಂಡಿಯಾಗೆ. ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ಮತ್ತೆ ಇವ್ರು ಅಂಕುರಿಶ್ ರಘುವಂಶಿ ಅವರೆಲ್ಲ ಬರ್ತಾ, ಅವರೆಲ್ಲ ದೇ ವಿಲ್ ಆಲ್ ಸ್ಪ್ಲೆಂಡೆಡ್. ಇವಾಗ ಇನ್ನೊಂದೇನ್ ಗೊತ್ತಾ, CSK ದೇ ಹ್ಯಾವ್ ಅ ಕ್ರಿಕೆಟ್ ಅಕಾಡೆಮಿ ಇನ್ ಚೆನ್ನೈ. ಓಕೆನಾ ಸರ್? ದೇರ್ ನೋಡಿ, ದಟ್ ಇಸ್ ಆಲ್ ಬೇಸ್ಲೆಸ್ ಸರ್. ಅವ್ರು ದೇ ಡಸಂಟ್ ಇವನ್ ನೋ ದೇ ಎಕ್ಸಿಸ್ಟ್. RCB ಟೀಮ್ ಪ್ಲೇಯರ್ಸ್ ಯು ಸಪೋರ್ಟ್ ಮಾಡಿ, ಸಪೋರ್ಟ್ ಓವರ್ ಸುಮ್ಮನೆ ಮರ ಹೋಗ್ಬಿಟ್ಟು ಅಲ್ಲಿ ಕಿರ್ಚ್ಕೊಂಡು ನಿಂತಾರೆ. ಓಕೆ, ಕಮಿಂಗ್ ಟು ದ ಕ್ರೇಜ್. ಓಕೆ, ದಟ್ ಇಸ್ ಅ ವಂಡರ್ಫುಲ್ ಕ್ರೇಜ್. CSK ಚೆನ್ನೈಯಲ್ಲಿ ದೇ ಹ್ಯಾವ್ ದೇರ್ ಓನ್ ಅಕಾಡೆಮಿ. ಅಲ್ಲಿ ಯಾರೇ CSK ಪ್ಲೇಯರ್ ಇಲ್ಲಿ ಇಂಟರ್ನ್ಯಾಷನಲ್ ಇಂಡಿಯನ್ ಅಲ್ಲೋಗಿ ಆಫ್ ಸೀಸನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಹೋಗಿ ಅವ್ರ ಯುದ್ಧ ಮಾಡ್ತಾರೆ. ನಮ್ಮ RCB ಅವ್ರು ಬಾರನ್ ಕೆಫೆ ಓಪನ್ ಮಾಡಿದ್ದಾರೆ. ನೀವೇ ಮೈಂಡ್ ಸೆಟ್ ಯೋಚನೆ ಮಾಡಿ. ನೀವು MI ಟೀಮು, ಅಂಬಾನಿ ಅವರು, ಅವ್ರದೇ ಒಂದು ಸ್ಟೇಡಿಯಂ ಇದೆ, ಜಿಯೋ ಸ್ಟೇಡಿಯಂ, ಜಿಯೋ ಗ್ರೌಂಡ್ಸ್ ಅವ್ರದೇ ಇದೆ. ಅಲ್ಲೋಗಿ ಎಲ್ಲ ಫ್ಲರಿಶ್ ಆಗ್ತಾ ಇದಾರೆ. ದಿನೇಶ್ ಕಾರ್ತಿಕ್ ಖುದ್ ಹೇಳ್ತಾರೆ, ಸರ್ ದೇ ವಿಲ್ ಟೇಕ್ ಕೇರ್ ಆಫ್ ಯು ಲೈಕ್ ಇನ್ ಸಚ್ ಅ ವೇ ದಟ್ ಯು ವಿಲ್ ಫೀಲ್ ಲೈಕ್ ಯು ಆರ್ ಪ್ಲೇಯಿಂಗ್ ಫಾರ್ ಅ ಫ್ಯಾಮಿಲಿ. ದಿನೇಶ್ ಕಾರ್ತಿಕ್ ಹೇಳೋ ಮಾತಿದು. ಬಿಕಾಸ್ ಅವ್ರು MI ಆಡ್ ಬಂದಿದ್ದಾರೆ ದಿನೇಶ್ ಕಾರ್ತಿಕ್ ಅವರು. ಇವನ್ KKR ಅವರು ಅಷ್ಟೇ, ಆಫ್ ಸೀಸನ್ ಟೀಮ್, ಆಫ್ ಸೀಸನ್ ಕ್ಯಾಂಪ್ಸ್ ಆಗ್ಲಿ RCB ಈ ವರ್ಷ ಮಾಡಿದ್ದಾರೆ. ದಿಸ್ ಇಯರ್ ದೇವ್ ಡನ್ ಆಂಡಿ ಫ್ಲವರ್ ಕಡೆಯಿಂದ, ಆಂಡಿ ಫ್ಲವರ್, ಮೋಬೋ ಪೌಡರ್ ಈ ವರ್ಷ ಮಾಡಿದ್ದಾರೆ ಹೊಸ ಆಪ್ಷನ್ ಆದ್ಮೇಲೆ. ಸೊ ಮೇನ್ ಪ್ಲಾನಿಂಗ್ ಏನಿರುತ್ತೆ, ಸ್ಕೌಟಿಂಗ್ ಟೀಮ್ ಅಂಡ್ ಮೇನ್ ಲೋಕಲ್ ಪ್ಲೇಯರ್ಸ್. ಮೇನ್ ಲೋಕಲ್ ಪ್ಲೇಯರ್ಸ್ ನೀವು ತಗೊಂಡ್ರೆ ಯು ಕ್ಯಾನ್ ಕಮ್ ಅಪ್. ಬೇರೆ ಅನ್ಬೋದು ಚೆನ್ನೈ ಲೋಕಲ್ ಟೀಮ್ ಇಲ್ಲ, ಆ ಗ್ರೌಂಡ್ ಏನ್ ಬೇಕು ಆ ಟೀಮಲ್ಲಿ ಇದಾರೆ ಅವರು. ಅಶ್ವಿನ್ ಸ್ಪಿನ್, ಚೆನ್ನೈ ಎಲ್ಲಾರು ಚೆನ್ನೈ ಅಂತಾರೆ, ಎಲ್ಲಾರು ಇಟ್ ಇಸ್ ಟರ್ನಿಂಗ್ ಟ್ರ್ಯಾಕ್. ಹೌದು, ದೇ ಹ್ಯಾವ್ ದ ಟೀಮ್ ಫಾರ್ ದಟ್. ನೂರ್ ಅಹಮದ್ 3 ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ಇದಾರೆ ಅವ್ರ ಟೀಮ್ ಅಲ್ಲಿ. ಅಶ್ವಿನ್, ಜಡೇಜಾ, ನೂರ್ ಅಹಮದ್. ಈ ವರ್ಷ ದೇರ್ ಇಸ್ ನೋ ಹೋಮ್ ಅಡ್ವಾಂಟೇಜ್ ಅಂದ್ಬಿಟ್ಟು ದ ಸ್ಟ್ರಗಲಿಂಗ್. ವೆಲ್ಕಮ್.